ನನ್ನ ಗೆಳೆಯ ನಾನು ಮನೆ ಬದ್ಲಾಯಿಸುವಾಗ ನೀಡಿದ ಡೆಪಾಸಿಟ್ ಹಣವನ್ನು ಕದ್ದ. ಆಮೇಲೆ ನಾನು ಅದನ್ನು ವಾಪಸ್ ಕೇಳಿದಾಗ ನನ್ನ ಮೇಲೆ ಕಿರುಚಾಡಿದ. ನಾನು ಮತ್ತು ನನ್ನ ಗೆಳೆಯ 1 ವರ್ಷದಿಂದ ಪ್ರೀತಿಯಲ್ಲಿದ್ದೆವು. ಕೊನೆಗೆ ನಾವು ಜೊತೆಯಾಗಿ ಒಂದೇ ಮನೆಯಲ್ಲಿ ಇರಲು ನಿರ್ಧರಿಸಿದೆವು ಮತ್ತು ನಾನು ತುಂಬಾ ಉತ್ಸುಕಳಾಗಿದ್ದೆ. ಮನೆ ಬದಲಾಯಿಸಿದ ದಿನ ನಾನು 100 ಪೌಂಡ್‌ಗಳ ರಿಫಂಡಬಲ್ ಡೆಪಾಸಿಟ್ ಸೇರಿದಂತೆ ಬಾಡಿಗೆ, ವ್ಯಾನ್‌ನ ಹಣವನ್ನು ಪಾವತಿಸಿದೆ. ಅವನು ವ್ಯಾನ್ ಅನ್ನು ವಾಪಸ್ ನೀಡಿದಾಗ ನಾನು ಆ ಹಣದ ಬಗ್ಗೆ ಕೇಳಿದೆ. ಅವರು ಅದನ್ನು ಕೆಲವೇ ದಿನಗಳಲ್ಲಿ ವಾಪಸ್ ಕಳುಹಿಸುತ್ತಾರೆ ಎಂದು ಅವನು ಹೇಳಿದ. ನಾನು ಅವನನ್ನು ನಂಬಿದ್ದೆ. ಆದರೆ ಗುರುವಾರ ಆಗುವಷ್ಟರವರೆಗೆ ಆ ಹಣ ಇನ್ನೂ ಬಂದಿರಲಿಲ್ಲ. ನಾನು ಆ ವಿಷಯವನ್ನು ಪ್ರಸ್ತಾಪಿಸಿದಾಗ ಅವನು ಸ್ತಬ್ಧನಾದ. ಸೋಮವಾರದಿಂದಲೇ ಆ ಹಣ ತನ್ನ ಖಾತೆಯಲ್ಲಿದೆ ಎಂದು ಅವನು ಒಪ್ಪಿಕೊಂಡ. ಅವನು ನನಗೆ ಈ ಬಗ್ಗೆ ಎಂದೂ ಹೇಳಿರಲಿಲ್ಲ. ಅವನು ಆ ಹಣವನ್ನು ಏಕೆ ಇಟ್ಟುಕೊಂಡಿದ್ದೀಯಾ ಎಂದು ನಾನು ಕೇಳಿದಾಗ ಅವನು ಸಿಡಿದೇ ಉರಿದ. ಆ ಹಣ ಹೇಗಿದ್ದರೂ ಶಾಪಿಂಗ್‌ಗೆ ಬಳಕೆಯಾಗುತ್ತದೆ ಎಂದು ಹೇಳುತ್ತಾ ಅವನು ಕಿರುಚಲು ಆರಂಭಿಸಿದ. ಹಣ ಯಾರ ಬ್ಯಾಂಕ್ ಖಾತೆಯಲ್ಲಿದೆ ಎಂಬುದು ಯಾಕೆ ಮುಖ್ಯವಾಗುತ್ತದೆ ಎಂದು ಅವನು ಕೇಳಿದ. ಕೊನೆಗೆ ಅವನು ಸರಿ ಎಂದು ಕಿರುಚುತ್ತಾ ಹಣವನ್ನು ನನಗೆ ವರ್ಗಾಯಿಸಿದ. ನಾನು ಈಗ ಆಘಾತ ಮತ್ತು ಗೊಂದಲದಲ್ಲಿದ್ದೇನೆ. ಅವನು ಈ ಮೊದಲು ಎಂದೂ ನನ್ನ ಮೇಲೆ ಕಿರುಚಾಡಿರಲಿಲ್ಲ. ಇದು ಕೇವಲ ಒಂದು ಬಾರಿ ನಡೆದ ತಪ್ಪೇ ಅಥವಾ ಅವನ ನಿಜವಾದ ಮುಖವಾಡ ಕೊನೆಗೂ ಕಳಚುತ್ತಿದೆಯೇ?